ನಮಸ್ಕಾರ. ನೋಡಿ, ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಒಣಗನೆ ಸೊಪ್ಪು. ಮಳೆಗಾಲದ ಸಮಯದಲ್ಲೇ ಸಿಗೋದು, ಕೆರೆ ದಂಡೆಗಳಲ್ಲೆಲ್ಲ ವರ್ಷಕ್ಕೊಂದ್ಸರಿ ಸಿಗೋವಂಥದ್ದು. ಕೆಲವರೆಲ್ಲ ಕನ್ನಡಕ ಹಾಕ್ಕೊಳ್ತಾ ಇರ್ತೀರ, ಮತ್ತು ಕೆಲವರೆಲ್ಲ ಪಾಯಿಂಟ್ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಇದನ್ನ ಯಾವ ಥರನಾದ್ರೂ ಸೇವನೆ ಮಾಡಿ, ಜ್ಯೂಸ್ ಮಾಡ್ಕೊಂಡಾದ್ರೂ ತೊಗೋಬೋದು, ಅಥವಾ ಸೊಪ್ಪಿನ ಸಾಂಬಾರಾದ್ರೂ ಮಾಡ್ಬೋದು, ಪಲ್ಯನಾದ್ರೂ ಕೂಡ ಮಾಡ್ಬೋದು. ನಾನಿದು ಹಸಿ ಜ್ಯೂಸನ್ನೇ ಮಾಡಿದೆ, ಯಾಕಂದರೆ ನ್ಯಾಚುರಲಾಗಿ ಬಂದಿರುತ್ತೆ, ಯಾವುದೇ ಕಾರಣಕ್ಕೂ ಕೆಮಿಕಲ್ ಅನ್ನೋದೇನೂ ಇರೋದಿಲ್ಲ. ನಾನು ಇದನ್ನು ಜ್ಯೂಸ್ ಮಾಡಿಕೊಂಡು ತೊಗೊಳ್ತೀನಿ. ಈ ಟೈಮಲ್ಲಂತೂ ಬಿಡೋದೇ ಇಲ್ಲ, ಇದು ನ್ಯಾಚುರಲಾಗಿ ಸಿಗೋವಂಥದ್ದು. ಮೊದಲೆಲ್ಲನೂ ಕೂಡ ಅಷ್ಟೇ, ಕೆರೆ ದಡದಲ್ಲಿ, ನದಿ ದಡದಲ್ಲಿ ಎಲ್ಲ ತುಂಬ ಸಿಗ್ತಾಯಿತ್ತು. ಇವಾಗೆಲ್ಲ ಕೆರೆ ಆಗಲಿ, ನದಿ ಆಗಲಿ ಎಲ್ಲ ಬತ್ತೋಗ್ತಾ ಇದೆ ಆ್ಯಕ್ಚುಲಿ. ಇದೊಬ್ಬರು ನಂಗೆ ರೆಗ್ಯುಲರಾಗಿ ತಂದು ಕೊಡ್ತಾರೆ. ಮತ್ತು ಪೌಡ್ರ್ ಮಾಡೂ ಕೂಡ ಇಟ್ಕೊಂಡಿರ್ತೀನಿ ನಾನು. ಸುಮಾರೆಲ್ಲ ಕಲೆಕ್ಟ್ ಮಾಡ್ಕೊಳ್ತೀನಿ ಈ ಟೈಮಲ್ಲಿ. ಈ ಮಳೆ ಟೈಮಲ್ಲೇ ಎಷ್ಟೋ ಸಸ್ಯಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಬಹುದು. ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವರು ಇರ್ತಾರಲ್ವ, ಅಂದರೆ ಅನುಭವ ಇರ್ತಕ್ಕಂಥ ಪರ್ಸನ್ಸ್ ಇರ್ತಾರಲ್ಲ, ಆ ಹಿರಿಯರನ್ನ ಕೇಳಿ, ಅವರು ಕೆಲವುದು ಫುಡ್ಡಾಗಲಿ ಅಥವಾ ಗಿಡಮೂಲಿಕೆ ಆಗಲಿ ಯೂಸ್ ಮಾಡ್ತಾ ಇರ್ತಾರೆ. ಮೊದಲೆಲ್ಲ ಯೂಸ್ ಮಾಡ್ತಿದ್ರು. ಅಂಥದ್ದನ್ನು ಕೇಳಿ ತಿಳ್ಕೊಂಡು ನೀವು ಕೂಡ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆಯಲ್ಲೇ ಯೂಸ್ ಮಾಡಿ. ಎಷ್ಟು ಪ್ರಮಾಣ, ಏನು ನಮ್ಮ ಬಾಡಿಗೆ ಆಗುತ್ತಾ ಇಲ್ಲ, ಅದೆಲ್ಲ ನೋಡಿಕೊಂಡು ಯೂಸ್ ಮಾಡಿ. ಇದು ಎಲ್ಲರ ದೇಹಕ್ಕೂ ಆಗುತ್ತೆ, ಯಾಕಂದರೆ ಇದು ಕಣ್ಣಿನ ಕಾಂತಿ ಜಾಸ್ತಿ ಮಾಡುತ್ತೆ, ಕಣ್ಣಿನ ಆರೋಗ್ಯ ಚೆನ್ನಾಗಿ ಮಾಡುತ್ತೆ, ಮತ್ತು ಪೊರೆ ಬೀಳೋದು ಅದೆಲ್ಲ ಏನೂ ಮಾಡೋದಿಲ್ಲ. ಒಟ್ಟು ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಣಗನೆ ಸೊಪ್ಪು.